ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ದೀಪಾವಳಿ ಹಬ್ಬ ಸ್ಪೆಷಲ್ ಆಗಿ ಮನೆಯಲ್ಲೇ ದೀಪಾವಳಿಗೆ ದೀಪ ಇಡುವಂಥ ಸ್ಟ್ಯಾಂಡ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದನ್ನು ನೀವು ಮನೆಯಲ್ಲಿ ಎಲ್ಲಾದರೂ ಇಡಿ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದಕ್ಕೆ ನಾನು ಒಂದು ವೇಸ್ಟ್ ಇನ್ವಿಟೇಷನ್ ಕಾರ್ಡ್, ಅಂದರೆ ಮದುವೆಗೆ ಪತ್ರಿಕೆ ಕೊಡ್ತಾರಲ್ಲ ಅದರಲ್ಲಿರೋಂಥ ರಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಾರ್ಡ್ಬೋರ್ಡ್ ಯಾವುದಾದ್ರು ತೊಗೊಂಡು ಒಂದು ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ರೌಂಡ್ ಶೇಪಾಗಿ ಕಟ್ ಮಾಡಿದ್ಮೇಲೆ ನೀವು ಬೇಕಂದರೆ ಸ್ಕ್ವಯರ್ ಆಗಿ ಸಹನೂ ಕಟ್ ಮಾಡ್ಕೊಬೋದು. ಈಗ ಇದಕ್ಕೆ ನಾನು ಫೆವಿಕಲ್ ಹಾಕಿ ಹಚ್ಕೊತಾ ಇದ್ದೀನಿ. ನನ್ನ ಹತ್ರ ಗೋಲ್ಡ್ ಶೀಟ್ ಇತ್ತು, ಅಂದರೆ ಗೋಲ್ಡ್ ಕಲರ್ ಪೇಪರ್ ಸಿಗುತ್ತೆ. ಇದು ಅಂಗಡಿಗಳಲ್ಲಿ ₹1 ಅಥವಾ ₹2 ಶೀಟ್ ಸಿಗುತ್ತೆ. ಅದಿಲ್ಲ ಅಂದರೆ ನೀವು ಮನೇಲಿರುವಂಥ ವೇಸ್ಟ್ ಪೇಪರ್ನೇ ಅಂಟಿಸ್ಬಿಟ್ಟು ಅದಕ್ಕೆ ಪೇಂಟ್ ಸಹನೂ ಮಾಡ್ಕೊಬೋದು. ಅಥವಾ ಯಾವುದಾದ್ರೂ ಗಿಫ್ಟ್ ಕವರ್ ಇರುತ್ತಲ್ಲ, ಮನೇಲಿ ಏನಾದರೂ ಗಿಫ್ಟ್ ಬಂದಾಗ ಕವರ್ ಇರುತ್ತಲ್ಲ, ಅದನ್ನು ಬಿಸಾಡೋ ಬದಲು ಎತ್ತಿಟ್ಕೊಂಡು ಈ ಥರ ಏನಾದರೂ ಕ್ರಾಫ್ಟಿಗೆ ಸಹನೂ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ನಾನು ಪೂರ್ತಿ ಈ ಥರ ಅಂಟಿಸ್ಕೊಂಡಿದ್ದೀನಿ, ಇವಾಗ ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನಾನೊಂದು ಸ್ಟ್ಯಾಂಡ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಒಂದು ನಾನು ಟಿಶ್ಯೂ ಪೇಪರ್ದು ರೋಲ್ ಬರುತ್ತಲ್ಲ ಅದರಲ್ಲಿರೋವಂಥ ಪೈಪ್ ತೊಗೊಂಡಿದ್ದೀನಿ. ಅದಿಲ್ಲ ಅಂದರೆ ನೀವು ಅಗರಬತ್ತಿದು ಬೇರೆ ಥರ ಏನಾದರೂ ಒಂದು ಈ ಥರ ಬರುತ್ತೆ, ಏನಾದರೂ ನೀವು ತೊಗೊಂಡಿರ್ತೀರ, ಅದನ್ನು ರೌಂಡ್ ಶೇಪ್ ಆಗಿರೋದನ್ನ ಬಿಸಾಡಬೇಡಿ, ಈ ಥರ ಎತ್ತಿಟ್ಕೊಳ್ಳಿ. ಈಗ ಇದಕ್ಕೆ ಫೆವಿಕಲ್ ಹಾಕ್ಕೊಂಡು ಉಲ್ಲನ್ ದಾರನ ಸುತ್ಕೊತಾ ಇದ್ದೀನಿ. ಈ ಉಲ್ಲನ್ ದಾರನೂ ನಿಮಗೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಕಡಿಮೆ ರೇಟ್ಗೆ ಸಿಗುತ್ತೆ. ಅಥವಾ ಇಲ್ಲ ಅಂದರೆ ಯಾವುದಾದ್ರೂ ಒಂದು ವೇಸ್ಟ್ ಫ್ಯಾಬ್ರಿಕ್ ಇದ್ದರೆ ಅದನ್ನು ನೀವು ಡಿಸೈನ್ ಆಗಿ ಕೂಡ ಅಂಟಿಸ್ಕೋಬೋದು, ಅಥವಾ ಕಲರ್ ಪೇಪರ್ ಕೂಡ ಅಂಟಿಸ್ಕೋಬೋದು, ಪೇಂಟ್ ಸಹನೂ ಮಾಡ್ಕೊಬೋದು. ಈಗ ನಾನು ಉಲ್ಲನ್ ದಾರನ ಈ ಥರ ಫುಲ್ಲು ರೋಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹತ್ತತ್ರನೇ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನೋಡ್ತಾ ಇರ್ಬೋದು, ಕೊನೆಯಲ್ಲಿ ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೋಡೋಕ್ಕೆ. ಅದರಲ್ಲೂ ಹಬ್ಬದ ಟೈಮಲ್ಲಿ ಈ ಥರ ನೀವು ದೀಪ ಹಚ್ಚಿಟ್ಟಾಗ ಇನ್ನೂ ಸೂಪರಾಗಿರುತ್ತೆ. ಮತ್ತು ಇದ್ರ ಮೇಲೆ ಕ್ಯಾಂಡಲ್ ಸಹನೂ ಇಡ್ಬೋದು. ಇವಾಗ ರೆಡಿಮೇಡ್ ಕ್ಯಾಂಡಲ್ ಬರುತ್ತಲ್ವ, ಸೊ ಒಂದೊಂದು ಕಪ್ಪು ಥರ ಬರುತ್ತಲ್ವ, ಅದು ಕೂಡ ಇಡ್ಬೋದು. ಈಗ ಇದಕ್ಕೆ ನಾನು ಸ್ಟೋನ್ ಅಂಟಿಸ್ಕೊತಾ ಇದ್ದೀನಿ, ಯಾಕಂದರೆ ಪ್ಲೈನ್ ಇದ್ದರೆ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ನಿಮ್ಮ ಹತ್ರ ಸ್ಟೋನ್ ಇಲ್ಲಾಂದರೆ ಯಾವುದಾದ್ರೂ ಒಂದು ಹಳೆ ಡ್ರೆಸ್ಸಲ್ಲಿ ಇರುತ್ತೆ, ಅಕಸ್ಮಾತ್ ಹಳೇದಾಗಿರುತ್ತೆ, ಅದನ್ನು ನೀವು ಯೂಸ್ ಮಾಡ್ತಾರಲ್ಲ, ಅದರಲ್ಲಿರೋವಂಥ ಸ್ಟೋನ್ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಏನಾದರೂ ಒಂದು ಐಟಮ್ ಮೇಲೆ ಕೂಡ ಇರುತ್ತೆ, ಅದನ್ನು ಕೂಡ ಎತ್ಕೊಬೋದು. ಈಗ ನೋಡಿ, ಇದಕ್ಕೆ ಒಂದು ಲೇಸ್ ಅಂಟಿಸ್ಕೊತಾ ಇದ್ದೀನಿ. ಇದು ಜಸ್ಟ್ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೂ ಬಿಡ್ಬೋದು. ಇದು ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಲೇಸ್ ಅಂಟಿಸ್ಕೊತಾ ಇದ್ದೀನಿ. ಇದು ಕೂಡ ನೀವು ಯಾವುದಾದ್ರೂ ಕಲರ್ ಟೇಪ್ ಸಿಗುತ್ತಲ್ವ, ಇವಾಗ ಶೈನಿಂಗ್ದು ಶೀಟ್ ಸಿಗುತ್ತೆ ₹5 ಅದು ಸಹನೂ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ಇದೇ ರೀತಿ ನನಗೆ ಇಲ್ಲಿ 4 ಬೇಕಾಗುತ್ತೆ. ಆಲ್ರೆಡಿ ನಾನು 3 ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೇಲೆ ಗ್ಲಿಟರ್ ಶೀಟನ್ನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಲ್ಯಾಕ್ ಕಲರು. ಹಾಗೆ ಇದನ್ನು ಬಾರ್ಡರ್ ಥರ ಸಿಲ್ವರ್ ಕಲರಲ್ಲಿ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ಅಂಟಿಸ್ಕೊತಾ ಇದ್ದೀನಿ. ಇದನ್ನು ಗ್ಲೂ ಗನ್ ಇಲ್ದಿರನೂ ಮಾಡ್ಬೋದು, ಫೆವಿ ಬಾಂಡ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಸ್ಟ್ಯಾಂಡ್ ಅಂಟಿಸೋದಕ್ಕೆ ಟೈಮ್ ಇಲ್ಲ ಅಂದರೆ ಮಾತ್ರ ಗ್ಲೂ ಗನ್ ಯೂಸ್ ಮಾಡೋದು. ಯಾಕಂದರೆ ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ತುಂಬ ದಿವಸ ಇದನ್ನು ಯೂಸ್ ಮಾಡ್ಕೋಬೋದು. ನಾವು ಯಾವಾಗ ಬೇಕು ಅವಾಗ ಎತ್ಕೊಂಡು ಮತ್ತೆ ಇದನ್ನು ಎತ್ತಿಡ್ಬೋದು ಹುಷಾರಾಗಿ. ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ಕೋಬೋದು, ಅದಕ್ಕೋಸ್ಕರ ಗ್ಲೂ ಗನ್ ಯೂಸ್ ಮಾಡೋದು. ನೋಡಿ, ಇವಾಗ ಇದು ಅಂಟಿಸಿದಾಯಿತು. ಸೇಮ್ ಇದೇ ರೀತಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನೀವು ನಾರ್ಮಲ್ ಇವಾಗ ರೆಡಿಮೇಡ್ ಕ್ಯಾಂಡಲ್ ಸಿಗುತ್ತಲ್ಲ, ಕಪ್ಪಲ್ಲಿ ಸಿಲ್ವರ್ ಫಾಯಿಲಲ್ಲಿ ಬರೋವಂಥ ಕಪ್ ಬರುತ್ತೆ, ಅದು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಒರಿಜಿನಲ್ ದೀಪನೇ ಇಡ್ಬೋದು, ವೇಟ್ ತಡೆಯುತ್ತೆ. ಈಗ ಇದನ್ನು ನಾನು ಜೋಡಿಸ್ಕೊತೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಜೋಡಿಸ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಪಿಂಕು, ಆರೆಂಜ್, ಗ್ರೀನ್, ಬ್ಲೂ ಈ ಥರ ಲೈಟ್ ಕಲರಲ್ಲೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಡಾರ್ಕ್ ಕಲರಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ತುಂಬಾ ಸೂಪರಾಗಿತ್ತು. ನಮ್ಮ ಮನೇಲಂತೂ ಈ ಥರ ದೀಪ ಅಂಟಿಸಿ ನೋಡಿದಾಗ ಇನ್ನೂ ಸೂಪರಾಗಿತ್ತು. ನೋಡಿ, ಇವಾಗ ಇನ್ನೊಂದು ಅಂಟಿಸ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕ್ರಾಫ್ಟ್ ಐಡಿಯಾಗಳು ಇನ್ನು ಮುಂದೆ ಬರ್ತಾ ಇರುತ್ತೆ. ಖಂಡಿತ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡಿ, ನಾನು 4 ಜೋಡಿಸಿದಾಯಿತು. ಇನ್ನೂ ನಿಮಗೆ ಡಿಸೈನ್ ಏನಾದರೂ ಬೇಕಂದರೆ ಕೂಡ ಆ ಪ್ಲೇಟಿಗೆ ಮಾಡ್ಕೊಬೋದು, ಡೆಕೋರೇಷನ್ ಏನಾದರೂ ಮಾಡ್ಕೊಬೋದು, ಫ್ಲವರ್ ಗಿವರ್ ಏನಾದರೂ ಮಾಡ್ಕೊಬೋದು. ಇವಾಗ ನೋಡಿ, ಇದು ರೆಡಿ ಆಯಿತು. ನೋಡಿ, ಈಗ ನಾನು ಈ ಥರ ಮಣ್ಣಿನ ದೀಪ ಇಡ್ತಾಯಿದ್ದೀನಿ, ಅದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ಕ್ರಾಫ್ಟ್ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ, ನಿಮಗೂ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.